Welcome my dear students. Today we will discuss about session 4. Session 4, in this we will come across with the features of the Unix operating system. So what are the features? Before knowing that, we will just have a glimpse of the previous session, that is what we have discussed in the previous class. So in that class we have discussed about Unix architecture. ಯುನಿಕ್ಸ್ ಆರ್ಕಿಟೆಕ್ಚರ್ ಹೇಗಿರುತ್ತೆ, ಕರ್ನಲ್ ಏನು ಮಾಡುತ್ತೆ, ಕರ್ನಲ್ ಅಂದರೆ ಏನು, ಶೆಲ್ಲು, ಕಮಾಂಡ್ ಲೈಬ್ರರೀಸು, ಸಿಸ್ಟಮ್ ಕಾಲ್ಸು, ಇವೆಲ್ಲ ಏನಕ್ಕೆ ಬೇಕು ನಮಗೆ, ಯಾವ ರೀತಿ ಆರ್ಗನೈಸ್ ಆಗಿದೆ, ಹೇಗೆ ನಮಗೆ ಹೆಲ್ಪ್ ಮಾಡ್ತಿದೆ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮು ಇನ್ ಆರ್ಡರ್ ಟು ಡೂ ಆಲ್ ದಿ ಕೈಂಡ್ಸ್ ಆಫ್ ವರ್ಕ್ಸ್ ಅನ್ನೋದನ್ನು ನಾವು ನೋಡಿದೋ. ಸೊ ಈಗ ವಿ ವಿಲ್ ಮೂವ್ ಆನ್ ಟು ಅವರ್ ಟುಡೇಸ್ ಸೆಷನ್, ದಟ್ ಈಸ್ ದಿ ಫೀಚರ್ಸ್ ಆಫ್ ಯುನಿಕ್ಸ್. ಫೀಚರ್ಸ್ ಅಂತ ಅಂದಿದ ತಕ್ಷಣ ಯುನಿಕ್ಸ್ದು ಇಂಪಾರ್ಟೆನ್ಸ್ ಅಂತ ಹೇಳಬಹುದು. ಸೊ ಏನೇನು ಆ ಒಂದು ಯುನಿಕ್ಸಲ್ಲಿ ಒಂದು ಡಿಫ್ರೆಂಟ್ ಆಟ್ರಿಬ್ಯೂಟ್ಸ್ಗಳಿದೆ ಅಂತ ನೋಡಬಹುದು. ದಿ ಫಸ್ಟ್ ಒನ್ ಇಸ್ ದಿ ಪೋರ್ಟಬಿಲಿಟಿ. ಪೋರ್ಟಬಿಲಿಟಿ ಮೀನ್ಸ್ ವಾಟ್? ಹಿಯರ್ ವಾಟ್ ಎವರ್ ದಿ programs or the instruction which you have written in high level language, making that into very easier to read, understand, change, and therefore move from one machine to another machine. So ಇಲ್ಲಿ ನಾವೇನಂತ ಹೇಳ್ತಿದ್ದೀವಿ, ಏನಾದರೂ ಕೋಡ್ ಏನಾದರೂ ಬರೆದಿದ್ರೆ, if you have written any code which can be changed and compiled on a new machine, ಅಂದರೆ ನಾವು ಏನು ಬರೆದಿರ್ತೀವೋ ಈ ಮೆಷಿನಲ್ಲಿ ಕೋಡ್ನ, ಅದನ್ನು ನಾವು ಈಸಿಯಾಗೆ ಅದನ್ನು ಚೇಂಜ್ ಆಗುತ್ತೆ ಅಥವಾ ನಾವು ಅದನ್ನು ಮೂವ್ ಮಾಡಿ ಇನ್ನೊಂದು ಮೆಷಿನಲ್ಲಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬಿಡೋವಂಥ ಸ್ವತಂತ್ರ ಕೊಟ್ಟಿರುವಂಥದ್ದನ್ನು ನಾವು ಪೋರ್ಟಬಿಲಿಟಿ ಅಂತ ಹೇಳ್ತೀವಿ. ಸೊ ಹಿಯರ್ ಯು ಕ್ಯಾನ್ ಚೂಸ್ ಎ ವೈಡ್ ವೆರೈಟಿ ಆಫ್ ಹಾರ್ಡ್ವೇರ್ಸ್ ಇನ್ ಆರ್ಡರ್ ಟು ಲುಕ್ ಆನ್ ಟು ದಿ ಪರ್ಟಿಕ್ಯುಲರ್ ವೆಂಡರ್. So here the feature of Unix operating system will help the user to change and compile the code on a new machine. Okay, so this is the liberty which has been given by the Unix. So that's why we can tell it is a portable. Okay, now we will move on to the machine independence. So what is this machine independence? Whatever the system hides the machine architecture from the user, making it easier to write applications that can run on micros, minis and mainframes. Means in whichever underlying the whatever the machines which you are using in order to write applications, it will underlie all the things and it will allows you to work on in any type of computers, like whether it is a micro ಆಗಿರಬಹುದು, ಮಿನಿ ಆಗಿರಬಹುದು, ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರಬಹುದು. ಸೊ ಯಾವುದಕ್ಕೆ ಬೇಕಾದರೂ ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಅಪ್ಲಿಕೇಶನ್ಸ್ಗಳನ್ನ, ಈ ಒಂದು ಇಂಡಿಪೆಂಡೆನ್ಸ್ನ ನಾವು ಮೆಷಿನ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಯುನಿಕ್ಸ್ನ ಪವರ್ಫುಲ್ ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ನಾವು ಯುನಿಕ್ಸಲ್ಲಿ ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡಿದ್ವಿ. ಸೊ ಇಟ್ ಮೀನ್ಸ್ ವೆನ್ ಅನ್ ಆಕ್ಟಿವ್ ಟಾಸ್ಕ್ ಈಸ್ ಇನ್ ಪ್ರೋಸೆಸ್, ದೇರ್ ಕ್ಯಾನ್ ಬಿ ಎ ಸೈಮಲ್ಟೇನಿಯಸ್ ಬ್ಯಾಕ್ಗ್ರೌಂಡ್ ಪ್ರೋಸೆಸ್ ವರ್ಕಿಂಗ್. ಸೊ ಯಾವಾಗ ಆ್ಯಕ್ಟಿವ್ ಪ್ರೋಸೆಸ್ಗಳು ಇರುತ್ತೋ ಆ ಟೈಮ್ನಲ್ಲಿ ಜೊತೆಯಲ್ಲೇ ಒಂದಕ್ಕಿಂತ ಹೆಚ್ಚು ವರ್ಕ್ಗಳನ್ನ ಮಾಡ್ತಾ ಇರುತ್ತೆ. ಮಲ್ಟಿ ಮೀನ್ಸ್ ಮೆನಿ, ಟಾಸ್ಕ್ ಮೀನ್ಸ್ ಪ್ರೋಸೆಸ್. ಓಕೆ, ಪ್ರೋಸೆಸ್ ಅಂದರೆ ಏನು, ಪ್ರೀವಿಯಸ್ ಕ್ಲಾಸಲ್ಲಿ ಮಾತಾಡಿತ್ತು ಅಲ್ವಾ. ಸೊ ಪ್ರೋಸೆಸ್ ಅಂದರೆ ಎ ಪ್ರೋಗ್ರಾಮ್ ಇನ್ ಅ ಎಕ್ಸಿಕ್ಯೂಷನ್. ಓಕೆ, ಸೊ ಎಕ್ಸಿಕ್ಯೂಷನಲ್ಲಿರುವಂಥ ಪ್ರೋಗ್ರಾಮ್ಸ್ನ ನಾವು ಪ್ರೋಸೆಸ್ ಅಂತ ಕರಿತೀವಿ. ಸೊ ಇದನ್ನು ಎಷ್ಟು ಪ್ರೋಸೆಸ್ ಬೇಕಾದರೂ ಸೈಮಲ್ಟೇನಿಯಸ್ಲಿ ವರ್ಕ್ ಆಗೋಂಗೆ ಮಾಡಿಕೊಡ್ತೀವಿ. ಈ ಯುನಿಕ್ಸು ಏನು ಅಂತಂದರೆ ಈ ಆ್ಯಕ್ಟಿವ್ ಆಗಿರುವಂಥವನ್ನ ಬ್ಯಾಕ್ಗ್ರೌಂಡ್ಸಲ್ಲಿ ವರ್ಕ್ ಮಾಡಿ ಕೊಡುವಂಥ ಕ್ಯಾಪಬಿಲಿಟಿ ಅದರಲ್ಲಿ ಇದೆ ಬೈ ಯೂಸಿಂಗ್ ದಿ ಥ್ರೆಡ್ ಮೆಥಡಲಜಿ, ಥ್ರೆಡ್ ಟೆಕ್ನಿಕ್ ಅಂತ ಹೇಳ್ತೀವಿ. ಥ್ರೆಡ್ಸ್ ಅಂತ ಬರುತ್ತೆ. ಸೊ ಆ ಥ್ರೆಡ್ಸ್ ಅಂತಂದರೆ ಇಟ್ಸ್ ಅ ಟೈನಿ ಪ್ರೋಗ್ರಾಮ್. ಆ ಒಂದು ಥ್ರೆಡ್ಸ್ ಎಫಿಷಿಯೆಂಟ್ಲಿ ಮ್ಯಾನೇಜ್ ಮಾಡುತ್ತೆ. ಅಷ್ಟೇ ಅಲ್ಲ, ಇಟ್ ಮ್ಯಾನೇಜಸ್ ದಿ ಸಿಸ್ಟಮ್ ರಿಸೋರ್ಸಸ್ ಇನ್ ಎ ಫೇರ್ ಶೇರ್ ಮ್ಯಾನರ್. ಸೊ ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಹೇಗೆ ಅನ್ನೋದನ್ನು ನೀಟಾಗಿ ಅದು ಅರ್ಥ ಮಾಡಿಕೊಂಡು ಆ ರೀತಿ ಟಾಸ್ಕ್ಗಳನ್ನ ಅಲೋಕೇಟ್ ಮಾಡುತ್ತೆ. ಸೊ ವಿತ್ ಇನ್ ಟೈಮ್ ಸ್ಮಾಲ್ ಟೈಮ್ ಸ್ಲೈಸಸ್
ಎಲ್ಲ ನಾವು ಯೂಶಲ್ ಆಗಿ ಮಲ್ಟಿ ಟಾಸ್ಕಿಂಗ್ ವರ್ಕ್ ಆಗೋದು ಹೇಗೆ ನಾವು ಮಾತಾಡಿದ್ದು. ಮಲ್ಟಿ ಟಾಸ್ಕಿಂಗ್ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಟೈಮ್ ವಿಲ್ ಬಿ ಸ್ಲೈಸ್ಡ್ ಆ್ಯಂಡ್ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ನಂಬರ್ ಆಫ್ ಪ್ರೋಸೆಸ್. ಸೊ ಯಾವ ರೀತಿ ಸ್ವಿಚ್ ಆಗುತ್ತೆ ಒಂದು ಪ್ರೋಸೆಸ್ಸಿಂದ ಇನ್ನೊಂದು ಪ್ರೋಸೆಸ್ಗೆ ಅಂದರೆ ನಮಗೆ ಗೊತ್ತೂ ಆಗೋದಿಲ್ಲ. ಹ್ಯೂಮನ್ ಐ ಕಾಂಟ್ ರೆಕಗ್ನೈಸ್ ದಟ್ ಸ್ವಿಚಿಂಗ್ ಬಿಟ್ವೀನ್ ಒನ್ ಪ್ರೋಸೆಸ್ ಟು ಅನ್ ಅನದರ್. ಸೊ ದ್ಯಾಟ್ ಮಚ್ ಆಫ್ ಫಾಸ್ಟರ್ ಇಟ್ ವಿಲ್ ವರ್ಕ್. ಓಕೆ, ಸೊ ಈ ಥರ ಯಾವುದು ಬೇಕಾದರೂ ನಿಮಗೆ ವರ್ಕ್ ಆಗುತ್ತೆ. ಸೊ ಇಲ್ಲಿ ಎನಿ ಪ್ರೋಸೆಸ್ ಕ್ಯಾನ್ ಬಿ ಇಂಟರಪ್ಟೆಡ್ ಆ್ಯಂಡ್ ಮೂಡ್ ಔಟ್ ಆಫ್ ಎಕ್ಸಿಕ್ಯೂಷನ್ ಬೈ ದಿ ಕರ್ನಲ್. ಏನಂತ ಹೇಳ್ತಿದ್ದೀವಿ, ಯಾವುದಾದ್ರೂ ಸರಿ ಪ್ರೋಸೆಸ್ಸು ವರ್ಕ್ ಆಗ್ತಿರೋದನ್ನು ಇಂಟರಪ್ಟು ಸಹ ಮಾಡ್ಬೋದು, ಹಾಗೆ ಅದನ್ನು ಎಕ್ಸಿಕ್ಯೂಷನ್ ಆಗ್ತಿದ್ರೆ ಅದನ್ನು ಆಚೆ ಕಡೆ ತಳ್ಳಿ ಇಡಬಹುದು. ಯಾವುದರಿಂದ, ಕರ್ನಲ್ಲಿಂದ. ಸೊ ಇದನ್ನೇ ನಾವು ಥ್ರೆಡ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಓಕೆ, ಸೊ ಇದನ್ನೆಲ್ಲ ಮಾಡೋ ಅವಕಾಶ ಕೊಟ್ಟಿರೋದಕ್ಕೆ ಇದನ್ನು ನಾವು ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಮಿಂಗ್ ಆನ್ ಟು ಮಲ್ಟಿ ಯೂಸರ್ ಆಪರೇಷನ್ಸ್. ಮಲ್ಟಿ ಯೂಸರ್ ಆಪರೇಷನ್ಸ್ ಅಂತ ಅಂದರೆ ಏನು? ಈ ಒಂದು ಸಿಸ್ಟಮು ನಮಗೆ ಯಾವ ಥರ ಶೇರಿಂಗ್ ಆಫ್ ಪ್ರೊಸೆಸಿಂಗ್ ಪವರ್ and peripheral resources with at the same time providing excellent security features. So multi usersಗಳು ಒಂದಕ್ಕಿಂತ ಹೆಚ್ಚು ಯೂಸರ್ಗಳು ಈ ಸಿಸ್ಟಮ್ನ ಆರಾಮಾಗಿ ಯೂಸ್ ಮಾಡಬಹುದು. ಸೊ ಇಲ್ಲಿ ಮಲ್ಟಿ ಯೂಸರ್ ಸಿಸ್ಟಮ್ ಡಿಸೈನ್ ಮಾಡಿದರೆ ಏನಕ್ಕೆ ಅಂತಂದರೆ ಈ ಒಂದು ಯುನಿಕ್ ಸಿಸ್ಟಮು ಯಾವಾಗಲೂ ಗ್ರೂಪ್ ಆಫ್ ಯೂಸರ್ಸ್ ಮೇಲೆ ವರ್ಕ್ ಆಗುತ್ತೆ. ಒಂದು ಗೊತ್ತಾಗುತ್ತೆ, ನಮ್ಮಲ್ಲಿ ಟೈಪ್ಸ್ ಆಫ್ ಯೂಸರ್ಸಲ್ಲಿ ಓನರ್, ಗ್ರೂಪ್ಸ್ ಅಂತ ಬರ್ತಾರೆ. ಸೊ ಓನರ್ ಅನ್ನೋದು ಒಬ್ಬ ಪರ್ಸನ್ ಅಂತ. ನೆಕ್ಸ್ಟ್ ಗ್ರೂಪಲ್ಲಿ ವರ್ಕ್ ಮಾಡಬೇಕು ಅಂದರೆ ಸೊ ಅದಕ್ಕೆ ಮಲ್ಟಿ ಆಪ್ರೇಷನ್ಸ್ ಇರಬೇಕಲ್ಲ ಮಲ್ಟಿ ಯೂಸರ್ದು. ಸೊ ಆ ಕೆಲಸನ ತಗೊಳ್ತಾರೆ. ಗ್ರೂಪ್ ಆಫ್ ಯೂಸರ್ಸ್ ಸೈಮಲ್ಟೇನಿಯಸ್ಲಿ ಕ್ಯಾನ್ ವರ್ಕ್ ಓಕೆ ಇನ್ ದಿಸ್ ಯುನಿಕ್ ಸಿಸ್ಟಮ್. ದಿಸ್ ಸಿಸ್ಟಮ್ ಅಲೋಸ್ ಫಾರ್ ದಿ ಶೇರಿಂಗ್ ಆಫ್ ಪ್ರೊಸೆಸಿಂಗ್ ಪವರ್ ಮತ್ತು ಪೆರಿಫರಲ್ ರಿಸೋರ್ಸಸ್. ಸೊ ವೇರ್ ಸೇಮ್ ಟೈಮ್ ಪ್ರೊವೈಡಿಂಗ್ ಎಕ್ಸಲೆಂಟ್ ಸೆಕ್ಯೂರಿಟಿ ಫೀಚರ್ಸ್ಗಳು. ಇದೇ ಟೈಮಲ್ಲಿ ಯಾವುದು ಸೆಕ್ಯೂರಿಟಿ ಫೀಚರ್ಸ್ಗಳ ಜೊತೆಗೆ ಕೊಡುತ್ತೆ. ಯಾಕೆ ಸೆಕ್ಯೂರಿಟಿ ಫೀಚರ್ಸ್ ಅಂತ ಎರಡು ಸರಿ ಸ್ಟ್ರೆಸ್ ಮಾಡ್ತಿದ್ದೀವಿ ಅಂದರೆ ಬಿಕಾಸ್ ವೆನ್ ದೆರ್ ಈಸ್ ಎ ಮಲ್ಟಿ ಯೂಸರ್ ಆಪ್ಷನ್ ಆಟೋಮ್ಯಾಟಿಕಲಿ ದಿ ಪ್ರೋಸೆಸ್ ಶುಡ್ ಬಿ ಸೆಕ್ಯೂರ್ಡ್. ಯಾರು ಯಾವುದನ್ನು ಆಕ್ಸೆಸ್ ಮಾಡ್ತಿದ್ದಾರೆ ಅನ್ನೋದನ್ನು ಎಲ್ಲ ಪ್ರತಿಯೊಂದು ಗೊತ್ತಿರಬೇಕು ಕರ್ನಲ್ಗೆ. ಓಕೆ, ಸೊ ದಿಸ್ ಕ್ಯಾನ್ ಹ್ಯಾಪನ್ ಇನ್ ಟೂ ವೇಸ್. ದಿ ಮಲ್ಟಿ ಯೂಸರ್ ಆಪರೇಷನ್ ಕ್ಯಾನ್ ಬಿ ಹ್ಯಾಪನ್ ಇನ್ ಟೂ ವೇಸ್. ಯಾವ ಥರ, multiple users can run separate jobs ಅಥವಾ a single user also can run multiple jobs. ಎರಡೂ ರೀತಿ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಫೀಚರ್ ಕೊಡ್ತಾ ಇದ್ದಾರೆ, ಸೊ ಹೈರಾರ್ಕಿಯಲ್ ಫೈಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಹೈರಾರ್ಕಿಯಲ್ ಫೈಲ್ ಸಿಸ್ಟಮ್ ನಾವು ಇನ್ ಪ್ರೀವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್. ಸೊ ಏನೇ ಡಾಟಾ ಇದ್ರೂ ಯುನಿಕ್ಸಲ್ಲಿ ಏನಾಗಿರುತ್ತೆ, ಫೈಲ್ ಆಗಿರುತ್ತೆ. ಫೈಲ್ ಮುಂದಕ್ಕೆ ಏನಾಗುತ್ತೆ, ಅದನ್ನು ಡೈರೆಕ್ಟ್ರಿ ಒಳಗಿಡ್ತೀವಿ. ಡೈರೆಕ್ಟ್ರಿ ಏನು ಮಾಡ್ತೀವಿ, ಹೈರಾರ್ಕಿಯಲ್ ವೇನಲ್ಲಿ ಆರ್ಗನೈಸ್ ಮಾಡಿ ಫೈಲ್ ಸಿಸ್ಟಮ್ ಅಂತ ಮಾಡಿರ್ತೀವಿ ಅಂತ ಹೇಳ್ದು ಅಲ್ವಾ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಡನ್ ಓವರ್ ಹಿಯರ್. ಸಿ, ಯುನಿಕ್ಸ್ ಯೂಸಸ್ ಎ ಹೈರಾರ್ಕೀಸ್ ಫೈಲ್ ಸ್ಟ್ರಕ್ಚರ್ ಟು ಸ್ಟೋರ್ ಇನ್ಫಾರ್ಮೇಷನ್ಸ್. ಸೊ ಫೈಲ್ಸ್ ಆರ್ ಸ್ಟೋರ್ಡ್ ಆನ್ ಡಿಸ್ಕ್ ಇನ್ ಆನ್ ಹೈರಾರ್ಕಿಯಲ್ ಫೈಲ್ ಸಿಸ್ಟಮ್. ಸೊ ಹೈರಾರ್ಕಿಯಲ್ ಫೈಲ್ ಸಿಸ್ಟಮ್, ವಾಟ್ ಈಸ್ ದಿಸ್ ಹೈರಾರ್ಕಿಯಲ್ ಅಂತ ಹೇಳ್ತಾನೆ ಇದೀವಲ್ಲ. ಸೊ ಏನದು, ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾವು ಇಡೋವಂಥದ್ದು ಇನ್ ಆ್ಯನ್ ಆರ್ಗನೈಸ್ಡ್ ಮ್ಯಾನರಲ್ಲಿ. ಸೊ ಅದನ್ನು ನಾವು ಹೈರಾರ್ಕಿಯಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಿಂಗಲ್ ಟಾಪ್ ಲೊಕೇಶನ್ ಥ್ರೂ ಔಟ್ ದಿ ಸಿಸ್ಟಮ್. ಹೌದು, ನೀವು ಎಷ್ಟಾದರೂ ಡೈರೆಕ್ಟ್ರೀಸ್ ಫೈಲ್ಸ್ಗಳು ಎಷ್ಟಾದರೂ ಇಟ್ಕೊಳ್ಳಿ, ಅದರಲ್ಲಿ ಸಿಂಗಲ್ ಟಾಪ್ ಇದೆ ವಿಚ್ ಇಸ್ ಕಾಲ್ಡ್ ಆಸ್ ರೂಟ್. ರೂಟ್ನ ಯೂಶಲಿ ಇಟ್ ಈಸ್ ಡಿಪಿಕ್ಟೆಡ್ ಬೈ ಸ್ಲ್ಯಾಶ್. Okay, so whether it is a files or directories or subdirectories or subdirectories, everything will come under this root only. Okay, so next type of feature of Unix is pipes and filters. So what is this pipes and filters? This is the one facility which has been given by the Unix in order to user can create complex program from simple programs. So he can create a complex programs by using a simple programs. For example, two simple programs irutte. ಆ ಟೂ ಸಿಂಪಲ್ ಪ್ರೋಗ್ರಾಮ್ಸ್ನ ನಾವು ಕನ್ಕ್ಯಾಟಿನೇಟ್ ಮಾಡಬೇಕಂದ್ರೆ ಒಂದೇ ಒಂದು ಸಿಂಗಲ್ ಕಮಾಂಡ್ ಮಾಡಬೇಕು ಅಂತ ಅಂದಾಗ ದೆನ್ ವಿ ವಿಲ್ ಯೂಸ್ ಎ ಪೈಪ್ ಕಮಾಂಡ್. ಓಕೆ, ಸೊ ಆ ಪೈಪ್ ಕಮಾಂಡ್ ಯೂಸ್ ಮಾಡಿದಾಗ ಎರಡು ಸಿಂಪಲ್ ಪ್ರೋಗ್ರಾಮ್ ಏನಾಗುತ್ತೆ, ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಆಗಿ ವರ್ಕ್ ಆಗುತ್ತೆ.
ಓಕೆ, ಫಿಲ್ಟರ್ಸ್ ಅಂತ ಅಂದರೆ ನಮಗೆ ಗೊತ್ತಿರೋ ಫಿಲ್ಟರ್ಸ್ ಅಂತ ಅಂದರೆ ಯೂಶ್ವಲಾಗಿ ನಾವು ಸಾರ್ಟ್ ಆದರೂ ಮಾಡಬಹುದು, ಅಥವಾ ನಮಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಸರ್ಚ್ ಅಂತ ಹೇಳಬಹುದು. ಸೊ ಈ ಥರದ್ದೆಲ್ಲ ನಮಗೆ ಫೆಸಿಲಿಟೀಸ್ಗಳು ಕೊಡುವಂಥದ್ದು ನಮ್ಮ ಫಿಲ್ಟರ್ಸ್. ಓಕೆ, ನೆಕ್ಸ್ಟು ಯುನಿಕ್ಸ್ ಶೆಲ್ ಅಂತ ಹೇಳ್ತೀವಿ. ಯುನಿಕ್ಸ್ ಶೆಲ್ ಇಟ್ ಸೆಲ್ಫ್ ಇಸ್ ಎ ಬೂನ್ ಫಾರ್ ಅವರ್ ಸಿಸ್ಟಮ್. ಓಕೆ, ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಸೊ ಹಿಯರ್ ಇಟ್ ಹ್ಯಾಸ್ ಎ ಸಿಂಪಲ್ ಯೂಸರ್ ಇಂಟರ್ಫೇಸ್ ಕಾಲ್ಡ್ ದಿ ಶೆಲ್. ಅಂದರೆ ಶೆಲ್ ಅಂತ ನೀಟಾಗಿ ಒಂದು ಸಿಂಪಲ್ ಯೂಸರ್ ಇಂಟರ್ಫೇಸ್ ಕೊಟ್ಟಿದ್ದಾರೆ. ಅದ್ರ ಎಷ್ಟು ಪವರ್ ಅಂತಂದರೆ ಇಟ್ ವಿಲ್ ಪ್ರೊವೈಡ್ ದಿ ಸರ್ವಿಸಸ್ ದಟ್ ಯೂಸರ್ ವಾಂಟ್ಸ್. ಯೂಸರ್ ಏನು ಬೇಕು ಅಂತಲೋ ಅದ್ರ ಸರ್ವಿಸಸ್ ಪ್ರತಿಯೊಂದು ಅಲ್ಲಿ ಡಿಪಿಕ್ಟ್ ಆಗಿರುತ್ತೆ. ಇಟ್ ಪ್ರೊಟೆಕ್ಟ್ಸ್ ದಿ ಯೂಸರ್ ಫ್ರಮ್ ಹ್ಯಾವಿಂಗ್ ಟು ನೋ ಇಂಟ್ರಿಕೇಟ್ ಹಾರ್ಡ್ವೇರ್ ಡೀಟೇಲ್ಸ್. ಸೊ ಏನು ಹಾರ್ಡ್ವೇರ್ ಡೀಟೇಲ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಯೂಸರ್ಗೆ ತಿಳ್ಕೊಳ್ಳೋಕ್ಕೆ ಅಲ್ವಾ. ಸೊ ಅದಕ್ಕೋಸ್ಕರ ಅದು ಏನು ಮಾಡುತ್ತೆ, ಮಾಸ್ಕ್ ಮಾಡಿಬಿಡುತ್ತೆ. ಸೊ ಅಲ್ಲಿಂದ ಅಲ್ಲೇ ಹೈಡ್ ಮಾಡುತ್ತೆ. ಏನು ಹಾರ್ಡ್ವೇರ್ ಇದೆಯೋ ಎಂಬುದು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಓಕೆ, ನೆಕ್ಸ್ಟ್ ಕಮಿಂಗ್ ಅಕ್ರಾಸ್ ಟು ಎಕ್ಸ್ಟೆನ್ಸಿವ್ ಲೈಬ್ರರಿ ಅಂತ ಹೇಳ್ತೀವಿ. ಹೌದು, ಲೈಬ್ರರಿ ಅಂತೂ ನೀಟಾಗಿ ಫುಲ್ ಮ್ಯಾನ್ ಅಂತಲೇ ಕೊಟ್ಟಿದ್ದಾರೆ. ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರಬಹುದು. ಯು ಕ್ಯಾನ್ ಹ್ಯಾವ್ ಎ different support of extensive libraries which makes it useful and relevant. Utilities ಅಂತ ಹೇಳ್ತೀವಿ. ಸೊ ಏನದು, ಯುನಿಕ್ಸ್ has over 200 utility programs for various functions. New utilities can be built effortlessly by combining existing utilities. ಅವ್ರದ್ದು ಬಿಲ್ಡಿಂಗ್ ಯುಟಿಲಿಟೀಸ್ಗಳೇ ನಿಮಗೆ ಮೋರ್ ದೆನ್ 200 ಇದೆ. ಬಟ್ ಅದ್ರಲ್ಲಿ ಅಲ್ದಿರಾನೆ ಆಲ್ವೇಸ್ ರಿಮೆಂಬರ್ ಅವರ್ ಯುನಿಕ್ಸ್ ಇಸ್ ಎ ಓಪನ್ ಸೋರ್ಸ್. ಓಕೆ, ಸೊ ಇಲ್ಲಿ ನೀವು ಬೇಕಾದರೆ ನೀವು ಸಹ ಕೋರ್ಸ್ಗಳನ್ನ ತಗೊಂಡು ಹೊಸದು ಏನಾದರೂ ಕ್ಲಾಸ್ಗಳಿದ್ರೆ ಹಾಕ್ಕೊಂಡು ನೀವು ಹೊಸದು ಯುಟಿಲಿಟೀಸ್ಗಳನ್ನೇ ಮಾಡ್ಕೋಬಹುದು. ಸೊ ದಟ್ ಈಸ್ ವಾಟ್ ನ್ಯೂ ಯುಟಿಲಿಟೀಸ್ ಕ್ಯಾನ್ ಬಿ ಬಿಲ್ಡ್ ಬೈ ಕಂಬೈನಿಂಗ್ ದಿ ಓಲ್ಡ್ ಆರ್ ದಿ ಎಕ್ಸಿಸ್ಟಿಂಗ್ ಯುಟಿಲಿಟೀಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಡಾಕ್ಯುಮೆಂಟೇಷನ್. ಸೊ ಡಾಕ್ಯುಮೆಂಟೇಷನ್ ಹಿಯರ್ ಇಟ್ ಈಸ್ ನಥಿಂಗ್ ಬಟ್ ದಿ ಹೆಲ್ಪ್ ಫೆಸಿಲಿಟಿ. ನೋಡಿ, ಲೈಬ್ರರಿ ಅಂದಾಗ ಅಲ್ಲೂ ನಮಗೆ ಎಷ್ಟು ರಿಲೆವೆಂಟ್ ಥಿಂಗ್ಸ್ಗಳೆಲ್ಲ ಅವೈಲೇಬಲ್ ಇರುತ್ತೆ. ಅದ್ರ ಜೊತೆಗೆ ನಮಗೆ ಹೆಲ್ಪ್ ಫೆಸಿಲಿಟಿ ಸಹ ಕೊಡುತ್ತೆ. ಫಾರ್ ದಿಸ್ ಹೆಲ್ಪ್ ಫೆಸಿಲಿಟಿ ವಿ ವಿಲ್ ಯೂಸ್ ಒನ್ ಕಮಾಂಡ್ ವಿಚ್ ಇಸ್ ಕಾಲ್ಡ್ ಆಸ್ ಮ್ಯಾನ್ ಕಮಾಂಡ್. ಓಕೆ, ಸೊ ಮ್ಯಾನ್ ಕಮಾಂಡ್ ಅನ್ನೋದನ್ನು ನಾವು ನೋಡ್ತೀವಿ ಇಲ್ಲಿ. ದಿ ವಾಸ್ಟ್ ಓಷನ್ ಆಫ್ ಯುನಿಕ್ಸ್ ರಿಸೋರ್ಸಸ್ ಆರ್ ಅವೈಲಬಲ್ ಆನ್ ದಿ ಇಂಟರ್ನೆಟ್. ಅಷ್ಟೇ ಅಲ್ಲ, ನೀವು ಯುನಿಕ್ಸ್ ರಿಸೋರ್ಸಸ್ಗಳು ಎಷ್ಟೊಂದು ನೀವು ಇಂಟರ್ನೆಟಲ್ಲಿ ನೋಡಬಹುದು. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೆಫರೆನ್ಸ್ ಫಾರ್ ದಿ ಕಮಾಂಡ್ಸ್ ಆ್ಯಂಡ್ ದಿ ಕಾನ್ಫಿಗರೇಷನ್ ಅಂತ ಅಂದರೆ ನಮ್ಮ ಈ ಮ್ಯಾನ್ ಕಮಾಂಡ್. ಮ್ಯಾನ್ ಕಮಾಂಡ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ನೀವು ಆ ಮ್ಯಾನ್ ಅಂತ ಒಂದು ಕಮಾಂಡ್ ಕೊಟ್ಟಿದ ತಕ್ಷಣವೇ ಆಟೋಮ್ಯಾಟಿಕ್ಕಾಗಿ ನಿಮ್ಗೆ ಯಾವ ಕಮಾಂಡ್ ಮೇಲೆ ಬೇಕು ಆ ಒಂದು ಕಮಾಂಡ್ದು ಹೆಸರು ಹಾಕಿದರೆ ನಿಮಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸು, ಅದರದ್ದು ಆಪ್ಷನ್ ಇರ್ಬೋದು, ಯಾವ ರೀತಿ ವರ್ಕ್ ಆಗುತ್ತೆ, ಏನು ಎತ್ತ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಅಲ್ಲೇ ಕೊಟ್ಬಿಡುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ಯರ್ ಫೀಚರ್ಸ್ ಆಫ್ ದಿ ಯುನಿಕ್ಸ್. ಸೊ ಬೈ ಯೂಸಿಂಗ್ ದಿಸ್ ಫೀಚರ್ಸ್, do we have some advantages of this Unix? Yes, of course. Of course you have the advantages by using the Unix. So what it is, whatever the features you have, those are all your, like most by using the application of those features, we call that as advantages. Just look into it. Unix is its portability, which helps the user to run the program on different machines. Because it has a feature of portability, it will allow us to run the program on different machines. How that? Unix makes minimum use of physical memory usage while running the various tasks flawlessly. ಅಂತ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಫಿಸಿಕಲ್ ಮೆಮೊರಿ ಯೂಸೇಜ್ನ ಯೂಸ್ ಮಾಡಿ ನಮಗೆ ರನ್ ಮಾಡಿಕೊಡುತ್ತೆ. ದಟ್ ಈಸ್ ಒನ್ ಅಡ್ವಾಂಟೇಜ್. ನೆಕ್ಸ್ಟು ಇಟ್ ಈಸ್ ಕೇಪಬಲ್ ಟು ಪರ್ಫಾರ್ಮ್ ಕಾಂಪ್ಲೆಕ್ಸ್ ಟಾಸ್ಕ್ ವಿತ್ ಮಿನಿಮಲ್ ಲೋಡ್ ಆ್ಯಂಡ್ ಎಫಿಷಿಯನ್ಸಿ. ಸೊ ಪ್ರತಿ ಎಷ್ಟೇ ಕಾಂಪ್ಲೆಕ್ಸ್ ಆಗಿರಲಿ ಅದರ ಜಾಬು, ಅದು ಯಾವ ರೀತಿ ವರ್ಕ್ ಆಗಬೇಕು ಆ ರೀತಿ ಲೋಡ್ ಮಾಡಿ ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟು ನಮ್ಮ ಹೈರಾರ್ಕಿಯಲ್ ಫೈಲ್ ಸಿಸ್ಟಮ್ ವಿಚ್ ಮೇಕ್ಸ್ ಇಟ್ ವೆರಿ ಈಸಿಯರ್ ಇನ್ ಆರ್ಡರ್ ಟು ಹ್ಯಾಂಡಲ್ ಆ್ಯಂಡ್ ಮೇಂಟೈನ್ ದಿ ಫೈಲ್ ಸಿಸ್ಟಮ್. ಹೌದಾ, ಫೈಲ್ಸ್ಗಳನ್ನ ಹ್ಯಾಂಡಲ್ ಮಾಡೋದೇ ಒಂದು ದೊಡ್ಡ ವಿಷಯ. ಅದನ್ನು ನೀಟಾಗಿ ಪ್ರಾಪರಾಗಿ ಒಂದ್ರ ಕೆಳಗೆ ಒಂದನ್ನು ಅರೇಂಜ್ ಮಾಡಿಕೊಂಡು ಹೈರಾರ್ಕಿಯಲ್ ವೇನಲ್ಲಿ ಹಾಕಿಕೊಂಡು ಬರೋದೇ ನಮ್ಮದು ಒಂದು ಅಡ್ವಾಂಟೇಜ್. ನೆಕ್ಸ್ಟು Unix system is secure due to its strong severe validation and authentications. So Unix is very famous for its security things. So ಇಲ್ಲಿ
ಅಥೆಂಟಿಕೇಟ್ ಆಗಿರಬೇಕು. ಒಬ್ಬ ಯೂಸರು ಅವನು ಯೂಸರ್ ಯಾರು ಅನ್ನೋದು ಗೊತ್ತಿದ್ರೆ ಮಾತ್ರ ಯುನಿಕ್ಸಿಗೆ ಅವನು ವರ್ಕ್ ಮಾಡಿಕೊಡ್ತಾನೆ. ಇಲ್ಲ ಅಂದರೆ ಖಂಡಿತ ಅದು ವರ್ಕ್ ಆಗಲ್ಲ, ಎಂಟ್ರಿ ಕೊಡೋದೇ ಇಲ್ಲ. ಸೊ ನೀನು ಒಂದ್ಸರಿ ರಿಜಿಸ್ಟರ್ ಆಗಿದ್ರೆ, ನೀನು ಯೂಸರ್ ನೇಮು ಪಾಸ್ವರ್ಡ್ ಸಿಕ್ಕಿದ್ರೆ ನೀನು ಅಥೆಂಟಿಕೇಟೆಡ್ ಯೂಸರು. ನೀನು ಯೂಸರ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ನೋಡೋದೇ ನಿಮಗೆ ವ್ಯಾಲಿಡೇಟ್ ಮಾಡಿ ಕೊಡೋದು. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಆನ್ ಟು ದಿ ಡಿಸ್ಅಡ್ವಾಂಟೇಜ್. ಹಾಗಾದರೆ ಇದರಲ್ಲಿ ಏನು ಡಿಸ್ಅಡ್ವಾಂಟೇಜಸ್ ಇಲ್ವಾ ಅನ್ನಂಗೆ ಇಲ್ಲ. ಯಾವುದೇ ಒಂದು ತಗೊಳ್ಳಿ, ಅದರಲ್ಲಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಎರಡು ಮುಖಗಳು ಇದ್ದೇ ಇರುತ್ತೆ. ಸೊ ಏನು ನಮ್ಮ ಆಪರೇಟಿಂಗ್ ಸಿಸ್ಟಮ್ದು ಡಿಸ್ಅಡ್ವಾಂಟೇಜ್ ಅಂತ ಅಂದರೆ, ಇಟ್ಸ್ ಎ ಕಮಾಂಡ್ ಲೈನ್ ಬೇಸ್ಡ್ ವಿಚ್ ಇನ್ಕ್ರೀಸಸ್ ದಿ ಡಿಫಿಕಲ್ಟಿ ಫಾರ್ ದಿ ಕ್ಯಾಶುವಲ್ ಯೂಸರ್ಸ್ ಟು ಯೂಸ್ ಇಟ್. ಸೊ ಎಕ್ಸ್ಪರ್ಟ್ ಪ್ರೋಗ್ರಾಮರ್ಸೇ ಆಗಿರಬೇಕು, ಅವಾಗಲೇ ಅವರು ಕಮಾಂಡ್ ಲೈನ್ ಪ್ರೋಗ್ರಾಮ್ಸ್ನ ಕಮಾಂಡ್ಸ್ಗಳನ್ನ ಚೆಂದಾಗೆ ವಿತ್ ಎಫಿಷಿಯಂಟ್ ವೇನಲ್ಲಿ ಯೂಸ್ ಮಾಡೋಕ್ಕಾಗೋದು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಒಬ್ಬ ನಾರ್ಮಲ್ ಯೂಸರ್ಗೆ. ಯಾಕೆ, ಪ್ರತಿಯೊಂದಕ್ಕೂ ಇವಾಗ ನಾವು ವಿಂಡೋಸಲ್ಲಿ ಸೇವ್ ಅಂತ ಅನ್ನೋಕ್ಕೆ ನಾವೇನು ಮಾಡ್ತೀವಿ, ಜಸ್ಟ್ ಕ್ಲಿಕ್ 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 ಅಷ್ಟೇ, ಮುಗಿದೋಯ್ತು. ಆದರೆ ನಮ್ಮ ಯೂನಿಕ್ಸಲ್ಲಿ ನಾವು ಹಂಗೆ ಮಾಡಲಿಕ್ಕಾಗುತ್ತಾ? ಇಲ್ಲ, ವಿ ಹ್ಯಾವ್ ಟು ರೈಟ್ ಎ ಕಮಾಂಡ್. ಓಕೆ, ಸೊ ಕಮಾಂಡ್ ಬರ್ತು ನಾವು ಸೇವ್ ಮಾಡಬೇಕು ಅಥವಾ ಓಪನ್ ಮಾಡಬೇಕು ಫೈಲ್ನ. ಸೊ ನಾವು ಪ್ರತಿಯೊಂದಕ್ಕೂ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಮಾಂಡ್ ಕೊಟ್ಟು ವರ್ಕ್ ಮಾಡ್ತಿರ್ಬೇಕು. ಓಕೆ, ಸೊ ದಟ್ ಈಸ್ ವಾಟ್ ವಿ ವಿಲ್ ಸಿ. ಸೊ ಹಿಯರ್ ಇಟ್ ಈಸ್, ಬಟ್ ಇಟ್ ಈಸ್ ಹ್ಯಾಸ್ ಬಿನ್ ಓವರ್ಕಮ್. ಆ್ಯಕ್ಚುಲಿ ಇದನ್ನು ಓವರ್ಕಮ್ ಮಾಡಿದರೆ ಬೈ ಜಸ್ಟ್ ಇಂಟ್ರಡ್ಯೂಸಿಂಗ್ ದಿ GUI ಕಾನ್ಸೆಪ್ಟ್ಸ್ ಆ್ಯಂಡ್ ಯುನಿಕ್ಸ್ ಆ್ಯಂಡ್ ಲಿನಕ್ಸ್ ಆಲ್ಸೋ. ಸೊ ಯುನಿಕ್ಸಲ್ಲೂ ಸಹ ನಿಮಗೆ ಇವಾಗ ನಿಮ್ಗಳಿಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಸ್ಗಳು ಬಂದಿದೆ. ಜಸ್ಟ್ ಲೈಕ್ ಯುವರ್ ವಿಂಡೋಸ್, ಯು ಕ್ಯಾನ್ ಯೂಸ್ ದೋಸ್ ಥಿಂಗ್ಸ್ ಬೈ ಕ್ಲಿಕ್ಕಿಂಗ್ ಆ್ಯಂಡ್ ಡ್ರ್ಯಾಗಿಂಗ್ ಥಿಂಗ್ಸ್. ಓಕೆ, ನೆಕ್ಸ್ಟು ಡಾಕ್ಯುಮೆಂಟೇಷನ್ ಅಂತ ಹೇಳ್ತೀವಿ. ಡಾಕ್ಯುಮೆಂಟೇಷನ್ ಆಫ್ ವೇರಿಯಸ್ ಯುನಿಕ್ಸ್ ಟೂಲ್ಸ್ ಇಸ್ ಹಾರ್ಡ್ ಟು ಫೈಂಡ್. ವೆರಿ ಟ್ರೂ. ನೀವು 1-2 ಕಾಮನ್ ಯೂಸ್ ಮಾಡ್ತಿರುವಂಥ ಟೂಲ್ಸ್ಗಳಾದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್ ಬೈ ಯುವರ್ ಆಫ್ಲೈನ್ ಆರ್ ಆನ್ಲೈನ್ ಲೈಬ್ರರಿ. ಓಕೆ, ಡಾಕ್ಯುಮೆಂಟೇಷನ್ಸ್ ಸಿಕ್ಕೋಗುತ್ತೆ. ಬಟ್ ಇಫ್ ಇಟ್ ಈಸ್ ವೆರಿ ಲೈಕ್ ಡಿಫ್ರೆಂಟ್ ಆರ್ ವೇರಿಯಸ್, ಲೈಕ್ ಎಷ್ಟೊಂದಿದೆ ಟೂಲ್ಸ್, ಓವರ್ 200 ಅಂತ ಹೇಳಿದ್ದು, ಅಷ್ಟು ಟೂಲ್ಸ್ಗಳನ್ನ ನಾವು ಹುಡುಕೋದು ಮಾಡೋದು. ಯಾಕೆಂದರೆ ಓಪನ್ ಸೋರ್ಸ್ ಸಾಫ್ಟ್ವೇರು, ಯಾರು ಬೇಕಾದರೂ ಹೊಸ ಟೂಲ್ಸ್ಗಳನ್ನ ಕ್ರಿಯೇಟ್ ಮಾಡಿರಬಹುದು. ಸೊ ಆ ಥರ ಇದ್ದಾಗ ಇಟ್ ಈಸ್ ವೆರಿ ಹಾರ್ಡ್ ಟು ಫೈಂಡ್ ಇಟ್ ಔಟ್. Okay, next the command used are cryptic, makes use of special characters which makes it difficult for the users to handle. So of course many special symbols, many special characters are all taken into our Unix program. So where in order to write one application also, it is very like we feel very tough to remember also how to use all these special characters. For example, ಡಾಲರ್ ಆಗಿರಬಹುದು, ಪ್ರಾಂಪ್ಟಿಗೆ ಯೂಸ್ ಮಾಡ್ತಿದ್ದೀವಿ. ಆಮೇಲೆ ಮೈನಸ್ ಆಗಿರಬಹುದು, ಇದು ಕ್ಯಾರೆಟ್ ಆಗಿರಬಹುದು. ಲೈಕ್ ಪ್ರತಿಯೊಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ಇಲ್ಲಿ ಯೂಸ್ ಮಾಡಿಕೊಂಡು ಮಾಡೋದಕ್ಕೆ ಇಟ್ ಈಸ್ ವೆರಿ 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 ಡಿಫಿಕಲ್ಟ್ ಫಾರ್ ಅ ನ್ಯೂ ಯೂಸರ್ಸ್ ಹೂ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಯೂನಿಕ್ಸ್. ಬಟ್ ಸ್ಟಿಲ್ even though if there is a will, there is a way ಅಂದಂಗೆ, if you really like Unix operating system to work on, definitely you will make the task as an easier thing only. Okay, so this is our today's class, and for a glance we have just discussed about features of Unix and what are all the advantages and disadvantages which is given by your Unix. Okay, and these are all the references which we have taken from, and you can refer these things for your further use. Okay, thank you.